ವೀಕ್ಷಕರೇ, ಕಳೆದ ವರ್ಷ ಐಪಿಎಲ್ ನಲ್ಲಿ ಆದಂತಹ ಒಂದು ದುರಂತ, 11 ಜನರನ್ನು ನಾವು ಕಳ್ಕೊಂಡಿದ್ದು ಇನ್ನೂ ಕೂಡ ನಾವು ಮಾಸಿಲ್ಲ. ಅದೆಲ್ಲವನ್ನು ಕೂಡ ಅವರಿಗೆ ಏನೇನು ಸಲ್ಲಿಸಬೇಕೋ ಎಲ್ಲಾ ರೀತಿಯ ಗೌರವವನ್ನು ಸಲ್ಲಿಸಿ ಈಗ ಮತ್ತೆ ಎಲ್ಲಾ ರೀತಿಯ ಒಂದು ಬಿಗಿ ಭದ್ರತೆಯನ್ನ ಮಾಡಿಕೊಂಡು ಒಂದು ಶಿಸ್ತಿನ ಕ್ರಮದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಮ್ಯಾಚ್ ಹೋಮ್ ಗ್ರೌಂಡ್ ನಲ್ಲಿ ಮ್ಯಾಚ್ ಅನ್ನ ನಡೆಸಿಕೊಂಡು ವಾಪಸ್ ಕಂಬ್ಯಾಕ್ ಆಗೋ ಸಂದರ್ಭದಲ್ಲೇ ಮೊನ್ನೆ ಆರ್ಸಿಬಿ ವರ್ಸಸ್ ಜಿಟಿ ಪಂದ್ಯಾವಳಿ ನಡೀತಲ್ಲ, ಇಂಥ ಟೈಮಲ್ಲಿ ಒಂದು ದುಷ್ಕೃತ್ಯ ಆಗೋದು. ಒಂದೇ ಬಾರಿಗೆ 240 ಸಿಸಿಟಿವಿ ಫುಟೇಜ್ಗಳ ಫೀಡ್ ಆಫ್. ಉಪವಿತರಕ ಸಂಸ್ಥೆ ಸಿಬ್ಬಂದಿಯಿಂದಲೇ ದುಷ್ಕೃತ್ಯ. ಪ್ರವೇಶ ದ್ವಾರಗಳ ಸಿಸಿಟಿವಿ, ಎನ್ವಿಆರ್ ಮತ್ತು ಫೈಬರ್ ಸಂಪರ್ಕ ಕಡಿತಗೊಳಿಸಿರೋದು. ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ ಎಂಬುವರಿಂದ ಕೃತ್ಯ. ಅಬ್ದುಲ್ ಕಲಾಂ ಅಂತ ಹೆಸರಿಟ್ಕೊಂಡು ಎಂತ ಕೆಲಸ ಮಾಡಿದೆ ನೋಡಪ್ಪ. ಪಾಸ್ ಇಲ್ಲದೆ ನಿಷ್ಕ್ರಿಯಗೊಂಡ ಕಾರ್ಡ್ ಅನ್ನ ಬಳಸಿ ಕ್ರೀಡಾಂಗಣ ಪ್ರವೇಶವನ್ನು ಅನಧಿಕೃತವಾಗಿ ಮಾಡಿ ಸಿಸಿಟಿವಿ ಸರ್ವರ್ ರೂಮ್ ಅನ್ನು ಪ್ರವೇಶಿಸಿದಂತ ಆರೋಪಿಗಳ ಈ ಕೃತ್ಯದಿಂದ ಹಲವು ಜಾಗದ ಭದ್ರತಾ ವಿಚಾರದಲ್ಲಿ ಸಮಸ್ಯೆ ಉಂಟಾಗಿದೆ. ಈಗಾಗಲೇ ನಾವು ಹಳೆ ಘಟನೆಯ ನೋವಿಂದ ಆಚೆ ಬರೋದಕ್ಕೆ ಇನ್ನೂ ಕಷ್ಟ. ಏನೇ ಗೌರವ ಸಲ್ಲಿಸಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ಅದು ಈಗಲೂ ಕೂಡ ನೆನೆಸ್ಕೊಂಡಾಗ ನೋವಾಗುತ್ತೆ. ಏನೋ ಖುಷಿಯಾಗಿ ಕಂಬೇಕಾಗಿದೆ, ಮತ್ತೆ ಎಲ್ಲೂ ಕೂಡ ಸಮಸ್ಯೆ ಆಗಬಾರದು ಅಂತ. ಹಂಗ ನೋಡಿದ್ರೆ ನೀವು ಏಕಾಏಕಿ ನೀವು ಈ ರೀತಿ ಕೆಲಸಗಳನ್ನ ಮಾಡಿದ್ರೆ ಅಪ್ಪಿ ತಪ್ಪಿ ಏನಾದ್ರೂ ಆದ್ರೆ ಏನ್ ಕತೆ ಸ್ವಾಮಿ. ಎಲ್ಲಾ ಪ್ರವೇಶ ದ್ವಾರಗಳಲ್ಲೂ ಕೂಡ ಸಮಸ್ಯೆ ಉಂಟಾಗಿದೆ. ಕ್ರೀಡಾಂಗಣದಲ್ಲಿ ಸುತ್ತಮುತ್ತಲಿನ ಕ್ಯಾಮೆರಾದಲ್ಲಿ ಸಮಸ್ಯೆ ಉಂಟಾಗಿದೆ. ಡಿ ಕಾರ್ಪೊರೇಟರ್ ಸ್ಟ್ಯಾಂಡ್ ನಲ್ಲೂ ಕೂಡ ಸಮಸ್ಯೆ ನೋಡಿ. ಎಲ್ಲೆಲ್ಲಿ ಸಮಸ್ಯೆಗಳು ಅಂತ ಎಷ್ಟು ಕಡೆ ಸಮಸ್ಯೆ ಉಂಟಾಗಿದೆ ಅಶ್ವಿನಿ ನೋಡಿ. 240 ಕ್ಯಾಮೆರಾ ಎಲ್ಲಾ ಕನ್ಕೋರ್ಸ್ಗಳ ಜಾಗದಲ್ಲೂ ಕೂಡ ಸಮಸ್ಯೆ ಆಗಿದೆ. ಭದ್ರತಾ ಮೇಲ್ವಿಚಾರಣೆಯಲ್ಲೂ ತೊಡಕುಂಟಾಗಿದೆ. ನೋಡಿ, ನೀವು ಮಾಡಿರುವಂತ ಈ ಅವಿವೇಕತನದ ಕೆಲಸಕ್ಕೆ, ಇಂಥ ದುಷ್ಕೃತ್ಯಕ್ಕೆ ಎಷ್ಟೆಷ್ಟು ಕಡೆ ಸಮಸ್ಯೆ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದರಿಂದ ಮತ್ತೆ ಅತಿ ದೊಡ್ಡ ಅನಾಹುತಗಳನ್ನ ನೀವು ಎಡೆ ಮಾಡಿಕೊಟ್ಟಿದ್ದೀರಿ. ಇವರಿಗೆ ಇಂಥವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು. ಎಸ್, ವೆಲ್ ಸೆಡ್. ಅದರ ಜೊತೆಯಲ್ಲಿ ವೀಕ್ಷಕರೇ, ಕಳೆದ ವರ್ಷ ಐಪಿಎಲ್ ನಲ್ಲಿ ಆದಂತಹ ಒಂದು ದುರಂತ, 11 ಜನರನ್ನು ನಾವು ಕಳ್ಕೊಂಡಿದ್ದು ಇನ್ನೂ ಕೂಡ ನಾವು ಮಾಸಿಲ್ಲ. ಅದೆಲ್ಲವನ್ನು ಕೂಡ ಅವರಿಗೆ ಏನೇನು ಸಲ್ಲಿಸಬೇಕೋ ಎಲ್ಲಾ ರೀತಿಯ ಗೌರವವನ್ನು ಸಲ್ಲಿಸಿ ಈಗ ಮತ್ತೆ ಎಲ್ಲಾ ರೀತಿಯ ಒಂದು ಬಿಗಿ ಭದ್ರತೆಯನ್ನ ಮಾಡಿಕೊಂಡು ಒಂದು ಶಿಸ್ತಿನ ಕ್ರಮದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಮ್ಯಾಚ್ ಹೋಮ್ ಗ್ರೌಂಡ್ ನಲ್ಲಿ ಮ್ಯಾಚ್ ಅನ್ನ ನಡೆಸಿಕೊಂಡು ವಾಪಸ್ ಕಂಬ್ಯಾಕ್ ಆಗೋ ಸಂದರ್ಭದಲ್ಲೇ ಮೊನ್ನೆ ಆರ್ಸಿಬಿ ವರ್ಸಸ್ ಜಿಟಿ ಪಂದ್ಯಾವಳಿ ನಡೀತಲ್ಲ, ಇಂಥ ಟೈಮಲ್ಲಿ ಒಂದು ದುಷ್ಕೃತ್ಯ ಆಗೋದು. ಒಂದೇ ಬಾರಿಗೆ 240 ಸಿಸಿಟಿವಿ ಫುಟೇಜ್ಗಳ ಫೀಡ್ ಆಫ್. ಉಪವಿತರಕ ಸಂಸ್ಥೆ ಸಿಬ್ಬಂದಿಯಿಂದಲೇ ದುಷ್ಕೃತ್ಯ. ಪ್ರವೇಶ ದ್ವಾರಗಳ ಸಿಸಿಟಿವಿ, ಎನ್ವಿಆರ್ ಮತ್ತು ಫೈಬರ್ ಸಂಪರ್ಕ ಕಡಿತಗೊಳಿಸಿರೋದು. ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ ಎಂಬುವರಿಂದ ಕೃತ್ಯ. ಅಬ್ದುಲ್ ಕಲಾಂ ಅಂತ ಹೆಸರಿಟ್ಕೊಂಡು ಎಂತ ಕೆಲಸ ಮಾಡಿದೆ ನೋಡಪ್ಪ. ಪಾಸ್ ಇಲ್ಲದೆ ನಿಷ್ಕ್ರಿಯಗೊಂಡ ಕಾರ್ಡ್ ಅನ್ನ ಬಳಸಿ ಕ್ರೀಡಾಂಗಣ ಪ್ರವೇಶವನ್ನು ಅನಧಿಕೃತವಾಗಿ ಮಾಡಿ ಸಿಸಿಟಿವಿ ಸರ್ವರ್ ರೂಮ್ ಅನ್ನು ಪ್ರವೇಶಿಸಿದಂತ ಆರೋಪಿಗಳ ಈ ಕೃತ್ಯದಿಂದ ಹಲವು ಜಾಗದ ಭದ್ರತಾ ವಿಚಾರದಲ್ಲಿ ಸಮಸ್ಯೆ ಉಂಟಾಗಿದೆ. ಈಗಾಗಲೇ ನಾವು ಹಳೆ ಘಟನೆಯ ನೋವಿಂದ ಆಚೆ ಬರೋದಕ್ಕೆ ಇನ್ನೂ ಕಷ್ಟ. ಏನೇ ಗೌರವ ಸಲ್ಲಿಸಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ಅದು ಈಗಲೂ ಕೂಡ ನೆನೆಸ್ಕೊಂಡಾಗ ನೋವಾಗುತ್ತೆ. ಏನೋ ಖುಷಿಯಾಗಿ ಕಂಬೇಕಾಗಿದೆ, ಮತ್ತೆ ಎಲ್ಲೂ ಕೂಡ ಸಮಸ್ಯೆ ಆಗಬಾರದು ಅಂತ. ಹಂಗ ನೋಡಿದ್ರೆ ನೀವು ಏಕಾಏಕಿ ನೀವು ಈ ರೀತಿ ಕೆಲಸಗಳನ್ನ ಮಾಡಿದ್ರೆ ಅಪ್ಪಿ ತಪ್ಪಿ ಏನಾದ್ರೂ ಆದ್ರೆ ಏನ್ ಕತೆ ಸ್ವಾಮಿ. ಎಲ್ಲಾ ಪ್ರವೇಶ ದ್ವಾರಗಳಲ್ಲೂ ಕೂಡ ಸಮಸ್ಯೆ ಉಂಟಾಗಿದೆ. ಕ್ರೀಡಾಂಗಣದಲ್ಲಿ ಸುತ್ತಮುತ್ತಲಿನ ಕ್ಯಾಮೆರಾದಲ್ಲಿ ಸಮಸ್ಯೆ ಉಂಟಾಗಿದೆ. ಡಿ ಕಾರ್ಪೊರೇಟರ್ ಸ್ಟ್ಯಾಂಡ್ ನಲ್ಲೂ ಕೂಡ ಸಮಸ್ಯೆ ನೋಡಿ. ಎಲ್ಲೆಲ್ಲಿ ಸಮಸ್ಯೆಗಳು ಅಂತ ಎಷ್ಟು ಕಡೆ ಸಮಸ್ಯೆ ಉಂಟಾಗಿದೆ ಅಶ್ವಿನಿ ನೋಡಿ. 240 ಕ್ಯಾಮೆರಾ ಎಲ್ಲಾ ಕನ್ಕೋರ್ಸ್ಗಳ ಜಾಗದಲ್ಲೂ ಕೂಡ ಸಮಸ್ಯೆ ಆಗಿದೆ. ಭದ್ರತಾ ಮೇಲ್ವಿಚಾರಣೆಯಲ್ಲೂ ತೊಡಕುಂಟಾಗಿದೆ. ನೋಡಿ, ನೀವು ಮಾಡಿರುವಂತ ಈ ಅವಿವೇಕತನದ ಕೆಲಸಕ್ಕೆ, ಇಂಥ ದುಷ್ಕೃತ್ಯಕ್ಕೆ ಎಷ್ಟೆಷ್ಟು ಕಡೆ ಸಮಸ್ಯೆ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದರಿಂದ ಮತ್ತೆ ಅತಿ ದೊಡ್ಡ ಅನಾಹುತಗಳನ್ನ ನೀವು ಎಡೆ ಮಾಡಿಕೊಟ್ಟಿದ್ದೀರಿ. ಇವರಿಗೆ ಇಂಥವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು. ಎಸ್, ವೆಲ್ ಸೆಡ್. ಅದರ ಜೊತೆಯಲ್ಲಿ ವೀಕ್ಷಕರೇ, ಕಳೆದ ವರ್ಷ ಐಪಿಎಲ್ ನಲ್ಲಿ ಆದಂತಹ ಒಂದು ದುರಂತ, 11 ಜನರನ್ನು ನಾವು ಕಳ್ಕೊಂಡಿದ್ದು ಇನ್ನೂ ಕೂಡ ನಾವು ಮಾಸಿಲ್ಲ. ಅದೆಲ್ಲವನ್ನು ಕೂಡ ಅವರಿಗೆ ಏನೇನು ಸಲ್ಲಿಸಬೇಕೋ ಎಲ್ಲಾ ರೀತಿಯ ಗೌರವವನ್ನು ಸಲ್ಲಿಸಿ ಈಗ ಮತ್ತೆ ಎಲ್ಲಾ ರೀತಿಯ ಒಂದು ಬಿಗಿ ಭದ್ರತೆಯನ್ನ ಮಾಡಿಕೊಂಡು ಒಂದು ಶಿಸ್ತಿನ ಕ್ರಮದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಮ್ಯಾಚ್ ಹೋಮ್ ಗ್ರೌಂಡ್ ನಲ್ಲಿ ಮ್ಯಾಚ್ ಅನ್ನ ನಡೆಸಿಕೊಂಡು ವಾಪಸ್ ಕಂಬ್ಯಾಕ್ ಆಗೋ ಸಂದರ್ಭದಲ್ಲೇ ಮೊನ್ನೆ ಆರ್ಸಿಬಿ ವರ್ಸಸ್ ಜಿಟಿ ಪಂದ್ಯಾವಳಿ ನಡೀತಲ್ಲ, ಇಂಥ ಟೈಮಲ್ಲಿ ಒಂದು ದುಷ್ಕೃತ್ಯ ಆಗೋದು. ಒಂದೇ ಬಾರಿಗೆ 240 ಸಿಸಿಟಿವಿ ಫುಟೇಜ್ಗಳ ಫೀಡ್ ಆಫ್. ಉಪವಿತರಕ ಸಂಸ್ಥೆ ಸಿಬ್ಬಂದಿಯಿಂದಲೇ ದುಷ್ಕೃತ್ಯ.
ಪ್ರವೇಶ ದ್ವಾರಗಳ ಸಿಸಿಟಿವಿ, ಎನ್ವಿಆರ್ ಮತ್ತು ಫೈಬರ್ ಸಂಪರ್ಕ ಕಡಿತಗೊಳಿಸಿರೋದು. ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ ಎಂಬುವರಿಂದ ಕೃತ್ಯ. ಅಬ್ದುಲ್ ಕಲಾಂ ಅಂತ ಹೆಸರಿಡ್ಕೊಂಡು ಎಂತ ಕೆಲಸ ಮಾಡಿದೆ ನೋಡಪ್ಪ. ಪಾಸ್ ಇಲ್ಲದೆ ನಿಷ್ಕ್ರಿಯಗೊಂಡ ಕಾರ್ಡ್ ಅನ್ನ ಬಳಸಿ ಕ್ರೀಡಾಂಗಣ ಪ್ರವೇಶವನ್ನು ಅನಧಿಕೃತವಾಗಿ ಮಾಡಿ ಸಿಸಿಟಿವಿ ಸರ್ವರ್ ರೂಮ್ ಅನ್ನು ಪ್ರವೇಶಿಸಿದಂತ ಆರೋಪಿಗಳ ಈ ಕೃತ್ಯದಿಂದ ಹಲವು ಜಾಗದ ಭದ್ರತಾ ವಿಚಾರದಲ್ಲಿ ಸಮಸ್ಯೆ ಉಂಟಾಗಿದೆ. ಈಗಾಗಲೇ ನಾವು ಹಳೆ ಘಟನೆಯ ನೋವಿಂದ ಆಚೆ ಬರೋದಕ್ಕೆ ಇನ್ನೂ ಕಷ್ಟ. ಏನೇ ಗೌರವ ಸಲ್ಲಿಸಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ಅದು ಈಗಲೂ ಕೂಡ ನೆನೆಸ್ಕೊಂಡಾಗ ನೋವಾಗುತ್ತೆ. ಏನೋ ಖುಷಿಯಾಗಿ ಕಂಬೇಕಾಗಿದೆ, ಮತ್ತೆ ಎಲ್ಲೂ ಕೂಡ ಸಮಸ್ಯೆ ಆಗಬಾರದು ಅಂತ. ಹಂಗ ನೋಡಿದ್ರೆ ನೀವು ಏಕಾಏಕಿ ನೀವು ಈ ರೀತಿ ಕೆಲಸಗಳನ್ನ ಮಾಡಿದ್ರೆ ಅಪ್ಪಿ ತಪ್ಪಿ ಏನಾದ್ರೂ ಆದ್ರೆ ಏನ್ ಕತೆ ಸ್ವಾಮಿ. ಎಲ್ಲಾ ಪ್ರವೇಶ ದ್ವಾರಗಳಲ್ಲೂ ಕೂಡ ಸಮಸ್ಯೆ ಉಂಟಾಗಿದೆ. ಕ್ರೀಡಾಂಗಣದಲ್ಲಿ ಸುತ್ತಮುತ್ತಲಿನ ಕ್ಯಾಮೆರಾದಲ್ಲಿ ಸಮಸ್ಯೆ ಉಂಟಾಗಿದೆ. ಡಿ ಕಾರ್ಪೊರೇಟರ್ ಸ್ಟ್ಯಾಂಡ್ ನಲ್ಲೂ ಕೂಡ ಸಮಸ್ಯೆ. ನೋಡಿ ಎಲ್ಲೆಲ್ಲಿ ಸಮಸ್ಯೆಗಳು ಅಂತ, ಎಷ್ಟು ಕಡೆ ಸಮಸ್ಯೆ ಉಂಟಾಗಿದೆ ಅಶ್ವಿನಿ. ನೋಡಿ 240 ಕ್ಯಾಮೆರಾ ಎಲ್ಲಾ ಕನ್ಕೋರ್ಸ್ಗಳ ಜಾಗದಲ್ಲೂ ಕೂಡ ಸಮಸ್ಯೆ ಆಗಿದೆ. ಭದ್ರತಾ ಮೇಲ್ವಿಚಾರಣೆಯಲ್ಲೂ ತೊಡಕುಂಟಾಗಿದೆ. ನೋಡಿ ನೀವು ಮಾಡಿರುವಂತ ಈ ಅವಿವೇಕತನದ ಕೆಲಸಕ್ಕೆ, ಇಂಥ ದುಷ್ಕೃತ್ಯಕ್ಕೆ ಎಷ್ಟೆಷ್ಟು ಕಡೆ ಸಮಸ್ಯೆ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದರಿಂದ ಮತ್ತೆ ಅತಿ ದೊಡ್ಡ ಅನಾಹುತಗಳನ್ನ ನೀವು ಎಡೆ ಮಾಡಿಕೊಟ್ಟಿದ್ದೀರಿ. ಇಂಥವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು. ಎಸ್, ವೆಲ್ ಸೆಡ್. ಅದರ ಜೊತೆಯಲ್ಲಿ ವೀಕ್ಷಕರೇ, ಕಳೆದ ವರ್ಷ IPL ನಲ್ಲಿ ಆದಂತಹ ಒಂದು ದುರಂತ, 11 ಜನರನ್ನು ನಾವು ಕಳ್ಕೊಂಡಿದ್ದು ಇನ್ನೂ ಕೂಡ ನಾವು ಮಾಸಿಲ್ಲ. ಅದೆಲ್ಲವನ್ನು ಕೂಡ ಅವರಿಗೆ ಏನೇನು ಸಲ್ಲಿಸಬೇಕೋ ಎಲ್ಲಾ ರೀತಿಯ ಗೌರವವನ್ನು ಸಲ್ಲಿಸಿ ಈಗ ಮತ್ತೆ ಎಲ್ಲಾ ರೀತಿಯ ಒಂದು ಬಿಗಿ ಭದ್ರತೆಯನ್ನ ಮಾಡಿಕೊಂಡು ಒಂದು ಶಿಸ್ತಿನ ಕ್ರಮದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮ್ಯಾಚ್, ಹೋಮ್ ಗ್ರೌಂಡ್ ನಲ್ಲಿ ಮ್ಯಾಚ್ ಅನ್ನ ನಡೆಸಿಕೊಂಡು ವಾಪಸ್ ಕಂಬ್ಯಾಕ್ ಆಗೋ ಸಂದರ್ಭದಲ್ಲೇ ಮೊನ್ನೆ RCB ವರ್ಸಸ್ GT ಪಂದ್ಯಾವಳಿ ನಡೀತಲ್ಲ, ಇಂಥ ಟೈಮಲ್ಲಿ ಒಂದು ದುಷ್ಕೃತ್ಯ ಆಗೋದು. ಒಂದೇ ಬಾರಿಗೆ 240 ಸಿಸಿಟಿವಿ ಫುಟೇಜ್ಗಳ ಫೀಡ್ ಆಫ್. ಉಪವಿತರಕ ಸಂಸ್ಥೆ ಸಿಬ್ಬಂದಿಯಿಂದಲೇ ದುಷ್ಕೃತ್ಯ. ಪ್ರವೇಶ ದ್ವಾರಗಳ ಸಿಸಿಟಿವಿ, ಎನ್ವಿಆರ್ ಮತ್ತು ಫೈಬರ್ ಸಂಪರ್ಕ ಕಡಿತಗೊಳಿಸಿರೋದು. ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ ಎಂಬುವರಿಂದ ಕೃತ್ಯ. ಅಬ್ದುಲ್ ಕಲಾಂ ಅಂತ ಹೆಸರಿಡ್ಕೊಂಡು ಎಂತ ಕೆಲಸ ಮಾಡಿದೆ ನೋಡಪ್ಪ. ಪಾಸ್ ಇಲ್ಲದೆ ನಿಷ್ಕ್ರಿಯಗೊಂಡ ಕಾರ್ಡ್ ಅನ್ನ ಬಳಸಿ ಕ್ರೀಡಾಂಗಣ ಪ್ರವೇಶವನ್ನು ಅನಧಿಕೃತವಾಗಿ ಮಾಡಿ ಸಿಸಿಟಿವಿ ಸರ್ವರ್ ರೂಮ್ ಅನ್ನು ಪ್ರವೇಶಿಸಿದಂತ ಆರೋಪಿಗಳ ಈ ಕೃತ್ಯದಿಂದ ಹಲವು ಜಾಗದ ಭದ್ರತಾ ವಿಚಾರದಲ್ಲಿ ಸಮಸ್ಯೆ ಉಂಟಾಗಿದೆ. ಈಗಾಗಲೇ ನಾವು ಹಳೆ ಘಟನೆಯ ನೋವಿಂದ ಆಚೆ ಬರೋದಕ್ಕೆ ಇನ್ನೂ ಕಷ್ಟ. ಏನೇ ಗೌರವ ಸಲ್ಲಿಸಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ಅದು ಈಗಲೂ ಕೂಡ ನೆನೆಸ್ಕೊಂಡಾಗ ನೋವಾಗುತ್ತೆ. ಏನೋ ಖುಷಿಯಾಗಿ ಕಂಬೇಕಾಗಿದೆ, ಮತ್ತೆ ಎಲ್ಲೂ ಕೂಡ ಸಮಸ್ಯೆ ಆಗಬಾರದು ಅಂತ. ಹಂಗ ನೋಡಿದ್ರೆ ನೀವು ಏಕಾಏಕಿ ನೀವು ಈ ರೀತಿ ಕೆಲಸಗಳನ್ನ ಮಾಡಿದ್ರೆ ಅಪ್ಪಿ ತಪ್ಪಿ ಏನಾದ್ರೂ ಆದ್ರೆ ಏನ್ ಕತೆ ಸ್ವಾಮಿ. ಎಲ್ಲಾ ಪ್ರವೇಶ ದ್ವಾರಗಳಲ್ಲೂ ಕೂಡ ಸಮಸ್ಯೆ ಉಂಟಾಗಿದೆ. ಕ್ರೀಡಾಂಗಣದಲ್ಲಿ ಸುತ್ತಮುತ್ತಲಿನ ಕ್ಯಾಮೆರಾದಲ್ಲಿ ಸಮಸ್ಯೆ ಉಂಟಾಗಿದೆ. ಡಿ ಕಾರ್ಪೊರೇಟರ್ ಸ್ಟ್ಯಾಂಡ್ ನಲ್ಲೂ ಕೂಡ ಸಮಸ್ಯೆ. ನೋಡಿ ಎಲ್ಲೆಲ್ಲಿ ಸಮಸ್ಯೆಗಳು ಅಂತ, ಎಷ್ಟು ಕಡೆ ಸಮಸ್ಯೆ ಉಂಟಾಗಿದೆ ಅಶ್ವಿನಿ. ನೋಡಿ 240 ಕ್ಯಾಮೆರಾ ಎಲ್ಲಾ ಕನ್ಕೋರ್ಸ್ಗಳ ಜಾಗದಲ್ಲೂ ಕೂಡ ಸಮಸ್ಯೆ ಆಗಿದೆ. ಭದ್ರತಾ ಮೇಲ್ವಿಚಾರಣೆಯಲ್ಲೂ ತೊಡಕುಂಟಾಗಿದೆ. ನೋಡಿ ನೀವು ಮಾಡಿರುವಂತ ಈ ಅವಿವೇಕತನದ ಕೆಲಸಕ್ಕೆ, ಇಂಥ ದುಷ್ಕೃತ್ಯಕ್ಕೆ ಎಷ್ಟೆಷ್ಟು ಕಡೆ ಸಮಸ್ಯೆ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದರಿಂದ ಮತ್ತೆ ಅತಿ ದೊಡ್ಡ ಅನಾಹುತಗಳನ್ನ ನೀವು ಎಡೆ ಮಾಡಿಕೊಟ್ಟಿದ್ದೀರಿ. ಇಂಥವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು. ಎಸ್, ವೆಲ್ ಸೆಡ್. ಅದರ ಜೊತೆಯಲ್ಲಿ